ಕಲ್ಯಾಣಿ, ನೀನು ಅಂದ್ರೆ ನನ್ನ ಪ್ರಾಣ. ಆದ್ರೆ ಈ ವಿಷಯದಲ್ಲಿ ನೀನೇನು ಮಾತಾಡ್ಬೇಡ. ಅಜ್ಜಿ, ಮಾವನ್ನ ಹೀಗ್ ಬಾಗ್ಲಲ್ಲೇ ನಿಲ್ಸಿ ಮಾತಾಡೋದು ಯಾಕೆ? ಕರೀದೆ ಅವರು ಬಂದಿರುವಾಗ ಹೊರಗಡೆನೆ ನಿಲ್ಸಿ ಮಾತಾಡ್ಬೇಕು ಶೌರ್ಯ. ಅಮ್ಮ ಹೇಳ್ತಾ ಇರೋದು ನಿಜಾನೇ ಅಲ್ವಾ? ಹಳೆದನ್ನೆಲ್ಲ ಮರ್ತು ನಾನು ಬರ್ತೀನಿ ಅಂತ ಅನ್ಕೊಂಡ್ರು ನಾವು ಬರೋದಕ್ ಬಿಡಲ್ಲ. ಅಮ್ಮ, ನಿಮ್ಮ ಅಣ್ಣನ ಬಗ್ಗೆ ಹಾಗ ಮಾತಾಡೋದು? ಯಾರೋ ಅಣ್ಣ? ಕಟ್ಕೊಂಡ್ ಹೆಂಡತಿನ ಬಿಟ್ಟು ಆ ಮಾಧುರಿ ಜೊತೆ ಹೋದಾಗ್ಲೇ ಆ ಸಂಬಂಧ ಮುರಿದೋಯ್ತು. ಆ ಮಾಧುರಿ ರಕ್ತನೇ ಆದ್ರೂ ಅಮ್ಮನ ಮಾತಿಗೆ ಆಗಲ್ಲ ಅನ್ನೋಕಾಗ್ದೆ ಕಲ್ಯಾಣಿಗೆ ಈ ಮನೇಲಿ ಜಾಗ ಕೊಟ್ಟಿದೀವಿ. ಆದ್ರೆ ಅವನು ಕೊಡೋದಕ್ಕಾಗಲ್ಲ. ಅಷ್ಟಕ್ಕೂ ಅಂತ ಮನೆ ಹಾಳು ಕೆಲಸ ಮಾಡ್ದವನ್ನ ಈ ಮನೆ ಒಳಗಡೆ ಹೇಗ್ ಸೇರಿಸ್ತೀವಿ ಅಂತ ಅನ್ಕೊಂಡ್ರಿ? ಈ ವಿಷಯದಲ್ಲಿ ಅಮ್ಮನ ತೀರ್ಮಾನನೇ ನನ್ನ ತೀರ್ಮಾನ. ದಮಯಂತಿ, ನಿನ್ನ ಒಡ ಹುಟ್ಟಿದ ಅಣ್ಣನ ಬಗ್ಗೆ ಹೀಗೆ ನಮ್ಮ ಮಾತಾಡೋದು? ಜೊತೆಗೆ ಹುಟ್ಟಿದವನು ಅನ್ನೋ ಮಾತನ್ನ ಮರ್ತು ಎಷ್ಟೋ ವರ್ಷಗಳಾಗೋಯ್ತು. ಅನುಪಮ, ಅವನನ್ನ ಹೋಗು ಅಂತ ಹೇಳು. ಅವನ್ ನನ್ನ ಕಣ್ಣು ಮುಂದೆ ಇದ್ರೆ ನನ್ಗೆ ನಡೆದಿದ್ದೆಲ್ಲ ಮತ್ತೆ ನೆನಪಾಗತ್ತೆ. ಅಮ್ಮ, ಮರ್ತೋಗಿರೋ ವಿಷಯಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು ನನಗೆ ಅವಶ್ಯ ಇಲ್ಲ. ಅಜ್ಜಿ, ಹೆತ್ತ ತಾಯಿ, ಒಡ ಹುಟ್ಟಿದ ತಂಗಿ, ನನಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿದ್ಮೇಲೂ ಕೂಡ ನಾನಿನ್ನೂ ಇಲ್ಲೇ ಇದ್ದು ನಿಮಗ್ ತೊಂದರೆ ಕೊಡಲ್ಲ. ಮಾವ, ಅಪ್ಪ, ಇರಿ ಮಾವ. ಏನಜ್ಜಿ ಇದು? ಮಾವ ಮನೆಯಿಂದ ಆಚೆ ಹೋಗ್ಬೇಕಾ? ಯಾಕಜ್ಜಿ? ಅವ್ರು ಮಾಡಿರೋಂತಹ ಕೆಲಸ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಅದಕ್ಕೆ ಇಷ್ಟು ವರ್ಷ ಅವ್ರು ಅನುಭವಿಸಿರೋ ಶಿಕ್ಷೆ ಸಾಲ್ದ? ಮನೆಯಿಂದ ಹೊರಗೆ ಹೋಗು ಅನ್ನೋದಕ್ಕಿಂತ ಮುಂಚೆ ಒಂದು ವಿಷಯನ ನೆನಪು ಮಾಡ್ಕೊಳ್ಳಿ. ಅವತ್ತು ನಾನು ನಿಮ್ಮೆಲ್ರೂ ಮನೆ ಖಾಲಿ ಮಾಡಿಸಿ ಹೊರಗಡೆ ಕಳಿಸಿದಾಗ ನಿಮ್ಮನ್ನೆಲ್ಲ ಮತ್ತೆ ಮನೆ ಕರ್ಕೊಂಡು ಬಂದಿದ್ದು ಮಾವನೇ. ಅದನ್ನ ಮರ್ತು ಹೋದ್ರ? ಅವತ್ತು ಮಾವ ನನಗಿದೆಲ್ಲ ಯಾಕೆ ಬೇಕು ಅನ್ಕೊಂಡಿದ್ದಿದ್ರೆ ಇವತ್ತು ಮನೆಯಿಂದ ಹೊರಗಡೆ ಹೋಗು ಅನ್ನೋದಕ್ಕೆ ಈ ಮನೇಲಿ ನೀವಿರ್ತಿದ್ರ ಹೇಳಿ? ತಾಯಿಯಿಂದ ದೂರ ಆದಾಗ ಆ ಮಗು ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಗೊತ್ತು ಅಜ್ಜಿ. ಇನ್ಮೇಲೂ ಅಪ್ಪನ್ನ ನಿನ್ ಪ್ರೀತಿಯಿಂದ ದೂರ ಇಟ್ಟು ನೋವು ಕೊಡ್ಬೇಡ. ಹೌದು ಪಾರ್ವತಿ, ಚಿಕ್ಕವರು ಅವರು ಅರ್ಥ ಮಾಡ್ಕೊಂಡಷ್ಟು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳು? ಕಾಲ ಯಾವತ್ತೂ ಒಂದೇ ತರ ಇರಲ್ಲ. ಅವತ್ತೇನೋ ಹಾಗೆ ನಡೀತು ಅಂದ್ರೆ ಇವತ್ತಿಗೂ ಇವನು ಹಾಗೆ ಇದಾನೆ ಅನ್ಕೊಂಡ್ರೆ ಹೇಗೆ?
ಅಣ್ಣನ್ಗೆ ನಮ್ಮನ್ ಬಿಟ್ರೆ ಬೇರೆ ಯಾರಿದಾರಮ್ಮ? ನಮ್ಮಿಂದ ಅಣ್ಣನ್ನ ದೂರ ಮಾಡಬೇಡಮ್ಮ. ಏನು ಏನು ಅವನನ್ನ ಮತ್ತೆ ಈ ಮನೆಗೆ ಸೇರಿಸ್ಬೇಕು ಅಂತಿದ್ಯಾ? ಈ ಮನೆಗೆ ಕಳಂಕ ತಂದವನು. ನೀನ್ ಬಾಯಿ ಮುಚ್ಚು. ಮಾತಿಗೆ ಮಿತಿ ಇಲ್ದೆ ಮಾತಾಡ್ಬೇಡ. ಒಡ ಹುಡ್ದವನ್ ಮನೆಗೆ ಬಂದ್ರೆ ಒಳಗಡೆ ಕರ್ಕೊಂಡು ಹೋಗೋದ್ ಬಿಟ್ಟು ಹೊರಗಡೆ ಕಳಿಸ್ಬೇಕು ಅಂತಿದ್ಯಾ? ಪಾರ್ವತಿ, ಇಷ್ಟು ವರ್ಷ ಅವನು ಹೊರಗಡೆನೇ ಇದ್ದ. ಇವಾಗಾದ್ರೂ ಒಳಗಡೆ ಬರಕ್ ಬಿಡು. ದ್ವೇಷದಿಂದ ಮನುಷ್ಯರನ್ನ ದೂರ ಮಾಡ್ಕೊಳ್ಳೋ ವಯಸ್ಸಲ್ಲ ನಮ್ದು. ಅಜ್ಜಿ ಹಾಗೆ ಮಾತಾಡಿದ್ದಕ್ಕೆ ನೀವೇನ್ ಬೇಜಾರಾಗ್ಬೇಡಿ ಅಪ್ಪ. ಅಮ್ಮನ ಕೋಪದ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ? ಮಾವ, ನೀವೇನು ಯೋಚನೆ ಮಾಡಬೇಡಿ. ಒಂದ್ 4 ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಬನ್ನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನಡೀರಿ ಅಪ್ಪ. ಬನ್ನಿ. ಅವತ್ತಿಗೂ ಇವತ್ತಿಗೂ ಅಕ್ಕ ಏನು ಬದಲಾಗಿಲ್ಲ ಅಣ್ಣ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಭಾವನವ್ರೆ. ಇಷ್ಟು ಸಮಯ ಆದ್ಮೇಲೆ ನೀವು ಈ ಮನೆಗೆ ಬಂದಿದ್ದೀರಾ, ಅದೇ ನಮ್ಗೆ ಸಂತೋಷ. ಅಪ್ಪ, ನಡೀರಿ ಅಪ್ಪ. ಏನೇ ನೀನು ಯಾರ ಮೇಲೆ ಕೋಪದಲ್ಲಿ ಗಿಡನ ಕಿತ್ತಾಕ್ತಾ ಇದೀಯಾ? ನೀನ್ ಹಾಗೆ ನೋಡಿದ್ರು ನಾನು ಹೇಳ್ತಿರೋದು ನಿಜಾನೇ ಅಲ್ವಾ? ನಾನ್ ಗಿಡನ ಕಿತ್ತಾಕ್ತಾ ಇರೋದು ಮಾತ್ರ ನಿಮಗ್ ಕಾಣಿಸತ್ತೆ. ನನ್ ಮನ್ಸಲ್ಲಿರೋ ದುಃಖ ನಿಮಗ್ ಕಾಣಿಸಲ್ಲ. ನಿನಗೆ ಯಾರಾದ್ರೂ ಒಬ್ರು ಖುಷಿಯಾಗಿದ್ರೆ ತಡ್ಕೊಳಕ್ಕಾಗಲ್ಲ. ಇನ್ ಮನೆಯವರೆಲ್ಲ ಖುಷಿಯಾಗಿದ್ರೆ ಹೇಗೆ ತಡ್ಕೋತೀಯ ಹೇಳು? ಏನಂದ್ರಿ? ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಗೊತ್ತಾಗ್ಬೇಕು ಹೇಳು? ನಿಮ್ ಮಾತಿನ ಅರ್ಥ ಏನು? ನನ್ನಲ್ಲಿ ಕ್ರೂರವಾದ ಶೂರ್ಪಣಕ್ಕೆ ಕಾಣಿಸ್ತಾಳ ನಿಮ್ಗೆ? ಹೇ ದಮ್ಮು, ನೀನ್ ಅಷ್ಟು ದೊಡ್ಡ ರಾಕ್ಷಸಿ ಅಲ್ಲ ಕಣೆ. ಅಷ್ಟು ದೊಡ್ಡ ರಾಕ್ಷಸಿ ಅಲ್ಲ ಅಂತಂದ್ರು ರಾಕ್ಷಸಿ ಅಂತಾನೆ ತಾನೇ ಅರ್ಥ. ಅಯ್ಯೋ ದೇವ್ರೆ, ನಾನು ಏನೇ ಮಾತಾಡಿದ್ರು ಅದ್ರಲ್ಲಿ ಏನಾದ್ರೂ ಒಂದು ತಪ್ಪು ಹುಡುಕ್ತೀಯಾ? ಅಷ್ಟು ಚಾಣಾಕ್ಷ ನೀನು. ನಿನಗೆ ಅರ್ಥ ಆಗೋ ಹಾಗೆ ಮಾತಾಡೋ ಸಾಮರ್ಥ್ಯ ನನ್ನಲ್ಲಿಲ್ಲ ಬಿಡು. ಅಷ್ಟಕ್ಕೂ ಆ ಗಿಡಗಳ ಮೇಲೆ ಯಾಕೆ ನಿನ್ ಕೋಪ ತೋರಿಸ್ತಾ ಇದೀಯಾ? ಕೋಪ ಮಾಡ್ಕೊಳ್ದೆ ಏನ್ರಿ ಮಾಡ್ಲಿ? ಅಷ್ಟಕ್ಕೂ ಈ ಮನೇಲಿ ನನ್ ಮಾತು ಕೇಳೋರು ಒಬ್ರಾದ್ರೂ ಇದಾರಾ? ಏನ್ ನಡೀತಿದೆ ಅಂತ ನೋಡಿದ್ರಲ್ಲ. ತಪ್ಪು ಮಾಡಿ ಜೈಲಿಗೆ ಸೇರಿದವನ್ನ ಮತ್ತೆ ಮನೆ ಒಳಗಡೆ ಸೇರಿಸ್ತಾರ? ಅದ್ರಲ್ಲೂ ಆರ್ತಿ ಎತ್ತಿ ಕರ್ಕೊಂಡ್ರು. ದಮಯಂತಿ, ಅವ್ರನ್ನಾದ್ರೂ ಬೇರೆ ಅವರ ನಿನ್ ಸ್ವಂತ ಅಣ್ಣ ತಾನೆ. ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದು ಸರಿ ಅಲ್ಲ ಕಣೆ. ಹೆಣ್ಮಕ್ಳಿಗೆ ಅಣ್ಣ ಅಂದ್ರೆ ಒಂಥರ ತಂದೆ ಇದ್ದ ಹಾಗೇನೆ. ತಂದೆನ ಎಷ್ಟು ಗೌರವಿಸ್ತಾರೋ ಒಡ ಹುಟ್ಟಿದ ಅಣ್ಣನ್ ಕೂಡ ಅಷ್ಟೇ ಗೌರವಿಸ್ತಾರೆ. ಅಂತದ್ರಲ್ಲಿ ನಿನ್ ಭಾವನವ್ರ ಬಗ್ಗೆ ಹಾಗೆ ಮಾತಾಡ್ತಿದ್ರೆ ಅವ್ರು ನಿನ್ನ ಹತ್ರ ಮಾತಾಡಕ್ ಬಂದ್ರೆ
ನೀನ್ ಮಾತಾಡದೆ ಇದ್ರೆ ನನಗದು ಕರೆಕ್ಟ್ ಅನ್ಸ್ತಾ ಇಲ್ಲ ದಮ್ಮು. ನಾನ್ ಯಾವತ್ತೇನು ಮಾಡಿರೋದು ನಿಮ್ಗಿಷ್ಟ ಆಗಿದೆ ಇವತ್ತಿಷ್ಟ ಆಗೋದಕ್ಕೆ. ಅಣ್ಣ ಒಳ್ಳೆ ಕೆಲಸ ಮಾಡ್ಕೊಂಡ್ ಮನೆಗ್ ಬಂದಿದ್ರೆ ತಲೆ ಮೇಲೆ ಕೂರ್ಸ್ಕೊಂಡ್ ಪೂಜೆ ಮಾಡ್ತಿದ್ದೆ. ಕಟ್ಕೊಂಡಿರೋ ಹೆಂಡತಿನ ಬಿಟ್ಟು ಆ ಮಾಧುರಿ ಹಿಂದೆ ಹೊರಟೋದ. ಅವಳು ಪ್ರಾಣ ತೆಗೆದು ಜೈಲಿಗೆ ಸೇರ್ಕೊಂಡ. ಅಂತವನ್ಗೆ ಮರ್ಯಾದೆ ಯಾಕೆ ಕೊಡ್ಬೇಕು, ಮನೆ ಒಳಗಡೆ ಯಾಕೆ ಸೇರಿಸ್ಕೋಬೇಕು? ಅಷ್ಟಕ್ಕೂ ಅಂತವನ್ ಜೊತೆ ಮಾತಾಡೋದಿಕ್ಕೆ ನನ್ಗಿಷ್ಟ ಇಲ್ಲ. ಅವ್ನು ನನ್ ಕಣ್ಣು ಮುಂದೆ ಓಡಾಡ್ತಾ ಇದ್ರೆ ಅದನ್ನ ಸಹಿಸ್ಕೊಳಕ್ ನನ್ ಕೈಲಾಗಲ್ಲ. ಯಾವಾಗಲೂ ನಡೆದಿರೋ ವಿಷಯಕ್ಕೆ ಈಗ ಯಾಕೆ ಕೋಪ ದಮಯಂತಿ? ಇವತ್ತಿರೋದು ನಾಳೆ ಇರೋದಿಲ್ಲ, ನಾಳೆ ಇರೋದು ನಾಡಿದಿರೋದಿಲ್ಲ. ಅಷ್ಟೇ ಯಾಕೆ, ಪ್ರಕೃತಿ ಕೂಡ 3 ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾನೆ ಇರುತ್ತೆ. ಇನ್ ಮನುಷ್ಯರು ಬದಲಾಗಲ್ವಾ ಹೇಳು? ಹಾ, ಎಷ್ಟೇ ಆದ್ರೂ ಗಂಡ್ಸಲ್ವಾ, ಅದಕ್ಕೆ ಪರ ವಹಿಸ್ಕೋತಾ ಇದ್ದೀರಾ? ಅಣ್ಣನ್ನ ಈ ಮನೆ ಒಳಗಡೆ ಸೇರ್ಸ್ಬೇಡಿ ಅಂತಂದ್ರೆ ಯಾರಾದ್ರೂ ನನ್ ಮಾತು ಕೇಳಿದ್ರಾ? ಯಾವತ್ತಾದ್ರೂ ಯಾವ ವಿಷಯದಲ್ಲಾದ್ರೂ ನಾನು ಹೇಳೋ ಮಾತನ್ನ ಕೇಳ್ತೀರಾ? ಅವ್ರವ್ರ ಇಷ್ಟ ಅವ್ರವ್ರಿಗೆ. ಆ ಕಡೆ ತಿರ್ಗಿ ಈ ಕಡೆ ತಿರ್ಗಿ ಕೊನೆಗೆ ನಮ್ಮಮ್ಮ ಕೂಡ ಏನು ಮಾತಾಡದೆ ಹೊರಟೋದ್ಲು. ನಾನ್ ಮಾತ್ರ ಎಲ್ರ ಕಣ್ಣಿಗೂ ಕೆಟ್ಟೋಳಾಗೋದೆ. ನೀನ್ ಕೆಟ್ಟೋಳದೆ ಅಂತ ಯಾರು ಹೇಳಿದ್ರು ದಮ್ಮು? ತಪ್ಪು ದಮ್ಮು. ಎಲ್ಲದಕ್ಕೂ ಈ ತರ ಬೇಜಾರು ಮಾಡ್ಕೋಬಾರ್ದು. ಎದುರುಗಡೆ ಅವ್ರನ್ನ ಯಾವತ್ತೂ ಕೀಳಾಗಿ ನೋಡ್ಬಾರ್ದು. ಸರಿ, ನೀನ್ ಹೇಳ್ದಾಗೆ ನಿಮ್ಮ ಅಣ್ಣ ತಪ್ಪು ಮಾಡಿರ್ಬಹುದು. ಶಿಕ್ಷೆ ಅನುಭವಿಸಿದ್ರಲ್ಲ, ಸಾಲ್ದ ಇನ್ನೂ ಶಿಕ್ಷೆ ಅನುಭವಿಸ್ಬೇಕಾ? ಅದು ಅಲ್ಲದೆ ಅವ್ರ ಹೊರಗಿನವ್ರೇನಲ್ಲ, ಈ ಮನೆಗೆ ಸೇರಿದವ್ರೆ. ಈಗ್ಲೂ ಕೂಡ ಅವ್ರನ್ನ ಈ ಮನೆಯೊಳಗಡೆ ಸೇರ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರನ್ನ ಎಲ್ಲಿಗೆ ಹೋಗ್ತಾರೆ ಹೇಳು? ಅವನು ಮಾಡಿರೋದು ಸಣ್ಣ ತಪ್ಪಲ್ಲ ರೀ, ಪ್ರಾಣ ತೆಗ್ದಿದ್ದಾನೆ. ಕಟ್ಕೊಂಡಿದ್ದ ಹೆಂಡತಿಗೆ ಮೋಸ ಮಾಡ್ದ, ಹೆತ್ತ ಮಗಳಿಗೆ ದ್ರೋಹ ಮಾಡ್ದ. ಅಂಥವನ್ ಪರ ವಹಿಸ್ಕೊಂಡ್ ಬಂದ್ರೆ ನಾನ್ ನಿಮ್ಮನ್ನು ಕೂಡ ಕ್ಷಮಿಸಲ್ಲ, ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಬಿಟ್ಟಾಕೋ. ಈಗ ನಿನ್ನ ಅಭಿಪ್ರಾಯ ಏನು? ಅವನನ್ನ ಮನೆ ಒಳಗಡೆ ಸೇರ್ಸೋದೆ ನನ್ಗಿಷ್ಟ ಇರ್ಲಿಲ್ಲ, ಆದ್ರೂ ಸೇರ್ಸಿದ್ದೀರಾ. ಅವ್ನ್ ನನ್ ಕಣ್ಮುಂದೆ ಓಡಾಡೋದನ್ನ ಹೇಗ್ ಸಹಿಸ್ಕೊಳ್ಳೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸರಿ, ನಿನ್ ಸಂಕಟ ನಂಗೆ ಅರ್ಥ ಆಯ್ತು. ಏನಿದು ಹೊಸ್ದಾಗ್ ಮಾತಾಡ್ತಾ ಇದ್ದೀರಾ? ನನ್ ಸಂಕಟ ನಿಮಗ್ ಅರ್ಥ ಆಯ್ತಾ? ಹೌದು ದಮ್ಮು. ನೀನ್ ಹೀಗ್ ಸಂಕಟ ಪಡ್ತಾ ಇದ್ರೆ ನಿನ್ ಗಂಡಾಗಿ ನಿನ್ ಸಂಕಟನ ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ ಹೇಳು? ಗಂಡ ಹೆಂಡತಿ ಅಂದ್ರೆ 2 ದೇಹ ಆದ್ರೂ ಪ್ರಾಣ ಒಂದೇನೆ. ಗಂಡನ ಆತ್ಮ ಹೆಂಡತಿ, ಹೆಂಡತಿ ಆತ್ಮ ಗಂಡ ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ನಿನ್ ಸಂಕಟ ನನ್ ಸಂಕಟ ಅಲ್ವಾ? ನಿನ್ ವೇದನೆ ನನ್ ವೇದನೆ ಅಲ್ವಾ? ದೇವ್ರೇ, ಎಷ್ಟು ವರ್ಷಕ್ಕೆ ಇವತ್ತು ನನ್ ಪರ ಮಾತಾಡ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಈಗ್ಲಾದ್ರೂ ನಾನೇನು ಅನ್ನೋದು ನಿಮಗ ಅರ್ಥ ಆಯ್ತಲ್ಲ. ಅದಕ್ಕೆ ದಮ್ಮು, ನೀನು ನಿನ್ ಸಂಕಟ ನಂಗೆ ಅರ್ಥ ಆಗಿದ್ದಕ್ಕೆ ನಾವಿಬ್ರು ಸೇರಿ ಒಂದ್ ಕೆಲಸ ಮಾಡೋಣ. ಹೇಳ್ರಿ, ಏನ್ ಮಾಡ್ಬೇಕು? ಏನು ಇಲ್ಲ ದಮ್ಮು, ನಿನಗೆ ಅಣ್ಣ ಇಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ಮೇಲೆ ನಮ್ಗೆ ಮನೆ ಹಾಕ್ಬೇಕು ಹೇಳು? ಬೇರೆ ಯಾವ್ದಾದ್ರು ಮನೆ ನೋಡ್ಕೊಂಡು ಅಲ್ಲಿಗೆ ಹೋಗೋಣ. ಆಗ ಅವ್ರು ನಮ್ಮ ಹತ್ರ ಮಾತಾಡ್ಬೇಕಿಲ್ಲ, ನಾವು ಅವ್ರ ಹತ್ರ ಮಾತಾಡ್ಬೇಕಾಗಿಲ್ಲ. ನಮ್ ಬದುಕು ನಮ್ದು, ಅವ್ರ ಬದುಕು ಅವ್ರದ್ದು. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನನ್ ಮನೆಯಿಂದ ನಾನ್ ಹೋಗುವಂತ ಕರ್ಮ ನನಗೆ ಯಾಕೆ? ಇಷ್ಟ ಇಲ್ಲ ಅಂದ್ಮೇಲೆ ನಿನ್ ಮನೆ ನನ್ ಮನೆ ಅಂತ ಏನ್ ದಮ್ಮು? ನಮ್ಗೆ ಇಷ್ಟ ಇಲ್ದಿದ್ ಮನೇಲಿ ಇರಬಾರ್ದು, ಹೊರಟೋಗೋಣ. ನಮ್ ಪಾಡಿಗೆ ನಾವು ನೆಮ್ಮದಿಯಾಗಿ ಇರೋಣ. ಅವ್ರ ಸಂಕಟನ ಅವ್ರು ನೋಡ್ಕೋತಾರೆ, ಬಿಡು, ಬಾ ಹೋಗೋಣ. ಏನಂದ್ರಿ? ಇಷ್ಟು ಆಸ್ತಿನ ಬಿಟ್ಟು ನಾವು ಬೇರೆ ಹೋಗ್ಬೇಕಾ? ಅಂಥ ಕರ್ಮ ಏನು ಬೇಕಾಗಿಲ್ಲ. ನಾವೆಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಇಲ್ಲೇ ಇರ್ಬೇಕು ಅಂದ್ಮೇಲೆ ಈ ಮಾತುಗಳು ಯಾಕೆ ಹೇಳು? ಈ ಮನೇಲಿ ಅರ್ಧ ಆಸ್ತಿನ ಬಿಟ್ಟು ನಾವು ಬೇರೆ ಹೋಗ್ಬಿಡ್ಬೇಕಾ? ಅಂಥ ಕರ್ಮ ನಮಗ್ಯಾಕೆ? ಮನುಷ್ಯರಿಗಿಂತ ಆಸ್ತಿ ಬೇಕು ನಿಂಗೆ. ಏನ್ ಮಾತು ಅಂತ ಆಡ್ತಿದ್ಯಾ? ದಮ್ಮು, ಒಂದ್ ಮಾತು ನೆನ್ಪಿಟ್ಕೋ. ಆಸ್ತಿಗಿಂತ ಅನುಬಂಧ ದೊಡ್ಡದು, ದುಡ್ಡಿಗಿಂತ ಮನುಷ್ಯರ ನಡುವಿರೋ ಪ್ರೀತಿ ದೊಡ್ಡದು. ನಾನು ಅದನ್ನ ನಂಬ್ತಿರೋದಕ್ಕೆ, ಭಾವನವ್ರು ಈ ಮನೇಲಿ ಇರೋದಕ್ಕೆ ನಾನು ಸಮರ್ಥನೆ ಕೊಡ್ತಾ ಇದ್ದೀನಿ. ಶೌರ್ಯ ಕೂಡ ಈ ಮಾತಿಗೆ ಇಲ್ಲ ಅನ್ನಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಮನಸ್ಸನ್ನ ಬದಲಾಯಿಸ್ಕೋ. ಅದನ್ನ ಬಿಟ್ಟು ನಿಮ್ಮ ಅಮ್ಮಂಗೆ ನೋವು ಕೊಟ್ಟ ಹಾಗೆ ನಿಮ್ಮ ಅಣ್ಣಂಗೂ ನೋವು ಕೊಡ್ಬೇಡ. ಚಿಚಿ,
ಈ ಮನೇಲಿ ನನಗೆ ಮರ್ಯಾದೆನೇ ಇಲ್ಲ. ನಮ್ಮಮ್ಮ ಮೊದ್ಲೇ ನನ್ನ ಮಾತು ಕೇಳಲ್ಲ, ಈಗ ನಮ್ಮಪ್ಪನೂ ಕೇಳಲ್ಲ. ಕೊನೆಗೆ ಕಟ್ಕೊಂಡಿರೋ ಗಂಡ, ನಾನು ಹೆತ್ತು ಮಗ, ಅವರು ಕೂಡ ನನ್ನ ಮಾತು ಕೇಳ್ತಿಲ್ಲ. ಯಾರು ಕೇಳಿದ್ರು ಕೇಳ್ದೆ ಹೋದ್ರು ನಾನು ಹೀಗೆ ದಮಯಂತಿ ಹೀಗೆ ಇರ್ತಾಳೆ. ನನಗಿಷ್ಟ ಆಗದೆ ಇರೋ ಕೆಲಸ ಮಾಡಿದ್ರೆ ಹೆತ್ತ ತಾಯಿ ಆದ್ರೂ ಸರಿ, ಹೊಟ್ಟೆಲ್ ಹುಟ್ಟಿದ ಮಗ ಆದ್ರೂ ಸರಿ, ಕ್ಷಮಿಸೋದಿಲ್ಲ. ವಾಯ್ಸ್ ಕ್ಲಾರಿಟಿ, ನಾಯ್ಸ್ ಡಿಟೆಕ್ಷನ್ ಇರುವಂತ ಹೈ ಕ್ವಾಲಿಟಿ ಚಿಪ್ ನ ಇದ್ರಲ್ಲಿ ನಾವಿಟ್ವಿ. ಬೊಂಬೆ ಪೂಜೆ ಮಾಡುವಾಗ ನೀವು ಏನೇನ್ ಮಾಡಿದ್ರಿ ಅಂತ ಎಲ್ಲ ಗಮನಿಸ್ತಾನೆ ಇದ್ವಿ. ಸಿದ್ದು, ಆ ಫೋಟೋನ ಅಷ್ಟೊಂದು ಸೀರಿಯಸ್ ಆಗಿ ನೋಡ್ತಿದ್ಯಾ? ಫೋಟೋ ಗೋಡೆ ಮೇಲೆ ಸುಂದರವಾಗಿ ಈ ಮನೆಯವ್ರ ಒಗ್ಗಟ್ಟನ್ನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ ಸ್ಯಾಮ್. ಅದೇ ಒಂದ್ ವೇಳೆ ಫೋಟೋ ಕೆಳಗ್ ಬಿದ್ರೆ ಬಿದ್ದು ಚೂರ್ ಚೂರಾಗತ್ತೆ. ಆ ಒಡೆದೋಗಿರೋ ಗ್ಲಾಸ್ ಪೀಸ್ ತರ ಎಲ್ರು ಬೇರೆ ಬೇರೆ ಆದ್ರೆ ಅದಾಗೋ ಕೆಲ್ಸ ಅಲ್ಲ ಅಂತ ಅರ್ಥ ಆಗಿದ್ಯಲ್ಲ ಸಿದ್ದು. ಹೌದಾ? ಏನ್ ಸಿದ್ದು, ನೀನ್ ಏನ್ ಹೇಳ್ತಿದ್ಯಾ ನಂಗೊಂದು ಅರ್ಥ ಆಗ್ತಿಲ್ಲ. ತುಂಬಾ ಸಣ್ಣ ವಿಷಯ, ಅದೇ ಅರ್ಥ ಆಗಿಲ್ಲ ಅಂದ್ರೆ ಹೆಂಗೆ ಸ್ಯಾಮ್? ನಾವು ಅವ್ರನ್ನ ಆಟಾಡಿಸ್ಬೇಕು ಅನ್ಕೊಂಡ್ರೆ ಅವ್ರು ನಮ್ಮನ್ನ ಆಟಾಡಿಸ್ತಿದ್ದಾರೆ. ನಾನು ಆಚೆನೆ ಹೋಗದೇ ಇರೋ ತರ ಹಳೆ ಕೇಸ್ನ ಆಚೆ ತೆಗೆದು ನನ್ನ ಮನೆಯಲ್ಲೇ ಕಟ್ಟಾಕಿದ್ದಾರೆ. ನಮ್ ಪ್ಲಾನ್ ಅವ್ರಿಗೆ ಮುಂಚೆನೆ ಗೊತ್ತಾಗಿದ್ರಿಂದ ನಮ್ಮನ್ನ ಈ ರೀತಿ ಲಾಕ್ ಮಾಡಿದ್ದಾರೆ. ಆದ್ರೆ ನಮ್ಮನ್ನ ಮನೇಲಿ ಯಾಕೆ ಇಟ್ಟಿದ್ದಾರೆ ಅಂತ ನಂಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ನಮ್ ಟೈಮ್ ಚೆನ್ನಾಗಿರೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ದೇವ್ರು ಒಳ್ಳೆಯವ್ರಿಗೆ ಒಂದು ಅವಕಾಶ ಕೊಟ್ರೆ ಕೆಟ್ಟವ್ರಿಗೆ 100 ಅವಕಾಶ ಕೊಡ್ತಾನಂತೆ. ಹಾಗೆ ನಮ್ಗೆ ಅಜಯ್ ಅಂಕಲ್ ರೂಪದಲ್ಲಿ ಅವಕಾಶ ಕೊಟ್ಟಿದ್ದಾನೆ. ಹೇಗ್ಸಿದ್ದು? ಮನೆಯಿಂದ ಆಚೆ ಹೋಗೋ ಅವಕಾಶ ನಮ್ಗೆ ಇಲ್ದೇ ಇರೋದ್ರಿಂದ ಆ ಅಜಯ್ ಅಂಕಲ್ನ ಯೂಸ್ ಮಾಡ್ಕೊಂಡು ಈ ಕುಟುಂಬನ ಚೂರ್ ಚೂರ್ ಮಾಡಬೇಕು. ಅದಾಗೋ ಕೆಲ್ಸನ ಪ್ರಯತ್ನ ಮಾಡಿದ್ರೆ ಯಾವುದು ಆಗಲ್ಲ ಅನ್ನೋದೇ ಇರಲ್ಲ ಸ್ಯಾಮ್. ಅಲ್ಲ, ನಿನ್ ಪ್ಲಾನ್ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಸಿದ್ದು. ಅಜಯ್ ಅಂಕಲ್ ಅಂದ್ರೆ ಈ ಮನೇಲಿ ಇಷ್ಟ ಇರೋರು ಇದ್ದಾರೆ, ಇಷ್ಟ ಆಗದೆ ಇರೋರು ಇದ್ದಾರೆ. ಅದನ್ನೇ ಆಯುಧವಾಗಿ ಉಪಯೋಗಿಸ್ಕೊಂಡು ಆಟ ಆಡಬೇಕು. ಅವ್ರು ಬಂದಿದ್ದಾರೆ ಅನ್ನೋ ಸಂತೋಷದಲ್ಲಿರೋ ಶೌರ್ಯ ಕಲ್ಯಾಣಿ ಯಾಕಪ್ಪ ಕರ್ಕೊಂಬಂದ್ವಿ ಅಂತ ಅನ್ಕೋಬೇಕು. ಅವ್ರನ್ನ ಮುಂದೆ ಇಟ್ಕೊಂಡು ಈ ಮನೇಲಿ ಜಗಳ ಹತ್ತಿಸ್ಬೇಕು ಸ್ಯಾಮ್.
ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ಬೇಡ, ಮತ್ತೆ ಚಿಂತೆ ಬೇಡ ಸ್ಯಾಮ್. ಅವ್ರನ್ನ ಕೆಳಗೆ ಹಾಕೋದಿಕ್ಕೆ ನಮ್ಗೆ ಇನ್ನೊಂದು ಅವಕಾಶ ಸಿಗಲ್ಲ ಸ್ಯಾಮ್. ನಾವು ಬಂದಿರೋ ಕೆಲಸ ಪೂರ್ತಿ ಮಾಡ್ಕೊಳ್ಳೋ ಅಷ್ಟರಲ್ಲಿ, ನಾವು ಆಚೆ ಕಾಲಿಡೋ ಅಷ್ಟರಲ್ಲಿ ಈ ಮನೆ ಅಲ್ಲೋಲ ಕಲ್ಲೋಲ ಆಗಿರ್ಬೇಕು.